ಸಮಿತಿಯನ್ನು ರಚನೆಯಾದಂಥ ಪ್ರಾರಂಭದ ದಿನದಲ್ಲಿ ಅದನ್ನು ಸ್ವಾಗತಿಸಿದ್ದೇವೆ, ಇವತ್ತು ಕೂಡ ಸ್ವಾಗತಿಸುತ್ತಿದ್ದೇವೆ. ಅದರ ಬಗ್ಗೆ ತುಂಬ 200% ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇವೆ. ಆದರೆ ಹಂತಗಳಲ್ಲಿ ತನಿಖೆಗಳ ಇದರಲ್ಲಿ ಸ್ವಲ್ಪ ಡಿಲೇ ಆಗುವಾಗ ಸಂಶಯಗಳು ಸಾರ್ವಜನಿಕರು ಮಾತನಾಡ್ತಿದ್ದಾರೆ. ಅದಕ್ಕೆ ಆಸ್ಪದ ಕೊಡಬಾರ್ದು, SIT ಇನ್ನಷ್ಟು ಕ್ರಿಯಾಶೀಲವಾಗಿ ತನಿಖೆ ಮಾಡಬೇಕು ಅಂತ ಹೇಳುವಂಥ ಆಶಯ ನಮ್ಮದು. ಬಗ್ಗೆ ಮತ್ತು ಪೂಜ್ಯ ಕಾವಂದರ ಬಗ್ಗೆ ಸುಮಾರು 12 ವರ್ಷದಿಂದ ವಿವಿಧ ರೀತಿಯ ಅಪಪ್ರಚಾರಗಳ ಮೂಲಕ ಕ್ಷೇತ್ರದ ಒಂದು ಖ್ಯಾತಿಯನ್ನು ಮತ್ತು ವೈಯಕ್ತಿಕವಾಗಿ ಅವರ ಒಂದು ಪ್ರಭಾವವನ್ನು ಕುಂದಿಸಬೇಕು ಅಂತ ಹೇಳುವಂಥ ಬೇರೆ ಬೇರೆ ಷಡ್ಯಂತ್ರಗಳ ಮೂಲಕ ಬೇರೆ ಬೇರೆ ಹೆಜ್ಜೆಗಳನ್ನು ಹವಣಿಸ್ತಾ ಹೋದರು. ಆದರೆ ಪ್ರತಿ ಹಂತದಲ್ಲಿಯೂ ಕಂಡುಕೊಂಡಂಥದ್ದು ವಿಘ್ನಗಳು ಮಾತ್ರ ಅಂತ ಹೇಳಿದ್ರೆ ವಿಘ್ನ ಸಂತೋಷಿಯ ಮನಸ್ಥಿತಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಒಂದು ಕ್ಷೇತ್ರದ ಬೆಳವಣಿಗೆಯನ್ನು ಸಹಿಸಲಿಕ್ಕಾಗದೆ ಒಂದು ವ್ಯಕ್ತಿಯ ವ್ಯಕ್ತಿತ್ವದ ವಿರಾಟ ಸ್ವರೂಪವನ್ನು ಅಥವಾ ಯಾವೆಲ್ಲ ಕ್ಷೇತ್ರದಲ್ಲಿ ಮಾದರಿಯಾಗ್ಬೋದು ಅಂತ ಹೇಳುವಂಥ ಒಂದು ಮಾದರಿಯನ್ನು ಇಡೀ ದೇಶಕ್ಕೆ ತೋರಿಸಿಕೊಟ್ಟಂಥ ವ್ಯಕ್ತಿತ್ವಕ್ಕೆ ಕಳಂಕ ತರಬೇಕು ಅಂತ ಹೇಳುವಂಥ ಹುನ್ನಾರ ಮತ್ತು ಷಡ್ಯಂತ್ರಗಳ ಭಾಗವಾಗಿ ಬೇರೆ ಬೇರೆ ಹಂತದಲ್ಲಿ ಕ್ಷೇತ್ರದ ಮತ್ತು ಇಸ್ಲಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಪಟ್ಟರು. ಆದರೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ಮತ್ತು ಬಡವ ದೀನ ದಲಿತರ ಸೇವೆಯನ್ನು ಮಾಡಿದಂಥ ಪುಣ್ಯ ಸಂಚಯ ಇದು ಯಾವುದಕ್ಕೂ ಅವಕಾಶ ಮಾಡಿಕೊಡಲಿಲ್ಲ. ಅದರ ಭಾಗವಾಗಿಯೇ ಬುರುಡೆ ಪ್ರಕರಣಗಳು ಬಂತು. ನಿಮಗೆಲ್ಲ ಗೊತ್ತಿರುವ ಹಾಗೆ ಬುರುಡೆಯ ಆಯಾಮಗಳು ವಿವಿಧ ಆಯಾಮಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ನೀವು ಕಂಡುಕೊಂಡವರು. ಬಾವಿಯನ್ನು ಅಗೆದು ಅದರಲ್ಲಿ ಏನು ಸಿಕ್ಕದಿರುವಾಗ ಅದರ ಬಗ್ಗೆ ಹೇಳಿಕೆಗಳನ್ನು ಹೇಳುವ ರೀತಿಯಲ್ಲಿ 17 ಗುಂಡಿಗಳನ್ನು ತೆಗೆದು ಅವರ ಉದ್ದೇಶಿತವಾದಂಥ ಯಾವುದೇ ಆ ಮೃತದೇಹಗಳು ಅಲ್ಲಿ ಸಿಗಲಿಲ್ಲ ಅಂತ ಹೇಳುವಂಥ ಕಾರಣದಿಂದ ನಿಸ್ತೇಜರಾಗಿ ಬೇರೆ ಯಾವ ಯಾವ ಆಯಾಮದಲ್ಲಿ ಈ ತನಿಖೆಗಳ ಭಾಗವನ್ನು ದಾರಿ ತಪ್ಪಿಸಬಹುದು ಅಂತ ಹೇಳುವಂಥದ್ದು ಅವರವರ ಮನೋ ಇಚ್ಛೆಗೆ ಅನುಸಾರವಾಗಿ ಮಾತನಾಡುವಂಥದ್ದನ್ನು ಮಾತಾಡ್ತಾ ಬಂದರು. ನಾವು ಪ್ರಾರಂಭದ ದಿನದಲ್ಲಿ ಏನು ಇದರ ಷಡ್ಯಂತ್ರದ ಅಥವಾ ಈ ಒಂದು ತಂಡ ಏನಿದೆ, ವಿಘ್ನ ಸಂತೋಷಿ ತಂಡಗಳು ಏನಿದೆ, ಅವರು ಸರ್ಕಾರದ ಸುಪ್ರೀಂ ಕೋರ್ಟ್ನಲ್ಲಿ ಹೋದರು. ಅಲ್ಲಿ ಇದರದ್ದು ತನಿಖೆಗಳಾಗಬೇಕು, 100 ಶವಗಳನ್ನು ಹೂತಾಕಿದೆ ಅಂತ ಹೇಳುವಂಥ ಪ್ರಕರಣದ ಒಂದು ವಿಜೃಂಭಿಸುವಂಥ ರೀತಿಯಲ್ಲಿ ಮಾಡಿಕೊಂಡಾಗ ಇದರದ ಸತ್ಯಾಸತ್ಯತೆಯನ್ನು ತಿಳಿದು ಅಲ್ಲಿಯೂ ತಿರಸ್ಕೃತವಾಗ್ತದೆ. ಆದರೆ ಕರ್ನಾಟಕ ಸರ್ಕಾರದ ಗಮನಕ್ಕೆ ಇದನ್ನು ತಂದು ಸರ್ಕಾರ ಇದನ್ನು ಬಹಳ ಆಸ್ಥೆಯಿಂದ ತಗೊಂಡಿದೆ. ಆಸ್ಥೆಯಿಂದ ತಗೊಂಡು SIT ರಚನೆ ಮಾಡಬೇಕು ಅಂತ ಹೇಳುವಂತಹ ಹಂತಕ್ಕೆ ಬಂದಾಗ ಅದನ್ನು ಕೂಡ ಪ್ರಾರಂಭದಲ್ಲಿ ಏನು ಎದುರಾಳಿ ಅಥವಾ ಏನು ನಾವು ತನಿಖೆಗೆ ಒಳಪಡ್ತಾ ಇದ್ದೇವೆ ಅಂತ ಹೇಳುವಂಥ ಸಂಸ್ಥೆ ಆಗ್ಬೋದು, ವ್ಯಕ್ತಿ ಆಗ್ಬೋದು, ತುಂಬ ಸಂತೋಷದಿಂದ ಸ್ವಾಗತಿಸಿದೆವು. SIT ರಚನೆಯಲ್ಲಿಯೂ ಕೂಡ ಅವರೇ ಬಯಸಿದಂಥ, ಅವರೇ ಅಪೇಕ್ಷೆ ಪಟ್ಟಂತಹ ವ್ಯಕ್ತಿಯನ್ನೇ ಪ್ರಮುಖರನ್ನಾಗಿ SIT ತಂಡದ ರಚನೆಗೆ, SIT ತಂಡದ ತನಿಖಾ ತಂಡಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಿದರು. ಅದರ ಒಂದೊಂದು ಅಧಿಕಾರಿಗಳನ್ನು ಗಮನಿಸಿದಾಗ ಬಹಳ ಪರಿಣಾಮಕಾರಿಯಾಗಿ ಪಾರದರ್ಶಕವಾಗಿ ಕಾನೂನಿಗೆ ಯಾವ ರೀತಿಯೆಲ್ಲ ನ್ಯಾಯ ಕೊಡ್ಬೋದು ಅಂತ ಹೇಳುವಂಥದ್ದು ಮತ್ತು ತನಿಖೆಯ ಎಷ್ಟು ಆಳಕ್ಕೆ ಈ ತನಿಖೆಯ ವಿಸ್ತಾರವನ್ನು ಮಾಡ್ಬೋದು ಅಂತ ಹೇಳುವಂಥ ಅನುಭವದ ತಂಡ ತನಿಖೆಯನ್ನು ಮಾಡಿತು. 3923 ಪುಟಗಳ ತನಿಖಾ ವರದಿಯನ್ನು ತಯಾರು ಮಾಡಿ ಅದನ್ನು ಕೋರ್ಟಿಗೆ ಕೊಟ್ಟಿದೆ. ಆದರೆ ನಂತರದ ದಿನದಲ್ಲಿ ಆಗ್ತಾ ಇರುವಂಥದ್ದು ಬೇರೆ. ಸಾರ್ವಜನಿಕರ ಭಾವನೆಗಳಿಗೆ ಘಾಸಿಯನ್ನು ಮಾಡಿ ಕ್ಷೇತ್ರ ಮತ್ತು ಆ ವ್ಯಕ್ತಿತ್ವದ ಬಗ್ಗೆ ಇರುವಂತಹ ಗೌರವ ಭಾವನೆಗಳಿಗೆ ಘಾಸಿ ಮಾಡಿದಂಥ ಈ ಷಡ್ಯಂತ್ರದ ತಂಡ ಬೇರೆ ಬೇರೆ ಆಯಾಮಗಳನ್ನು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿತು. ಆದರೆ ಜನಮಾನಸಕ್ಕೆ ಒಂದು ನಿರೀಕ್ಷೆ ಇತ್ತು, ಸತ್ಯ ಯಾವಾಗಲೂ ಹೊರಗೆ ಬರ್ತದೆ, ಸತ್ಯ ಯಾವಾಗಲೂ ಶಾಶ್ವತ ಅಂತ ಹೇಳುವಂಥ ನಿರೀಕ್ಷೆಯಲ್ಲಿದ್ದಂಥ ಜನಗಳಿಗೆ ಇವತ್ತಿನ ದಿನಗಳಲ್ಲಿ ಸಂಶಯದ ಮೊಳಕೆ ಹೊಡಿಲಿಕ್ಕೆ ಪ್ರಾರಂಭ ಆಗಿದೆ. ಏನೋ SIT ತಂಡದ ತನಿಖಾ ವಿಷಯಗಳಿದೆ, ಅದೆಲ್ಲವನ್ನು ಒಂದೊಂದು ವಿಚಾರಣೆಯಲ್ಲಿ ಕೂಡ ಪರಿಪೂರ್ಣವಾಗಿ ಕೊಡ್ತಾ ಇರುವಂತಹ ಒಂದು ಭಾಗದ ತಂಡ, ಇನ್ನೊಂದು ತಂಡ ಏನು ಷಡ್ಯಂತ್ರದ ತಂಡಗಳಿದೆ ಅವರನ್ನು ತನಿಖೆಗೆ ಕೇಳಿದಾಗ ತನಿಖೆಯ ಬಗ್ಗೆ
9-10 ಸಿಟ್ಟಿಂಗ್ ಆಗಿದೆ, ಮತ್ತೆ ಬರಲಿಕ್ಕೆ ಆಗುದಿಲ್ಲ, ಮಾನಸಿಕ ಕಿರುಕುಳ ಕೊಡ್ತಾರೆ ಅಂತ ಹೇಳುವಂತ ಬೇರೆ ಬೇರೆ ಆಯಾಮಗಳಲ್ಲಿ ಅವರೇ ಆಯ್ಕೆ ಮಾಡಿದಂತ, ಅವರೇ ಸಂತೋಷ ಪಟ್ಟಂತ ಅವರ ತನಿಖಾ ತಂಡದ ಬಗ್ಗೆ ಅಪಸ್ವರಗಳನ್ನು ಮಾತಾಡಲಿಕ್ಕೆ ಶುರು ಮಾಡಿದ್ರು. ಇದೇ ಮಾಸ್ಕ್ ಮ್ಯಾನ್ ಚಿಹ್ನೆ ಅಂತ ಏನಿದ್ದಾರೆ, ಅವರ ತನಿಖೆ, ಪ್ರತಿದಿನದ ತನಿಖೆ ಆದ ಮೇಲೆ ಅವರು ಯಾವ ತಂಡದಲ್ಲಿ ಹೋಗಿ ಬೆರೀತಾ ಇದ್ರು, ಅಲ್ಲಿ ಏನನ್ನು ಹೇಳ್ತಾ ಇದ್ರು, ಅಲ್ಲಿ ತನಿಖಾ ತಂಡದ ಒಂದು ಕಾರ್ಯಬದ್ಧತೆಯನ್ನು ಕೂಡ ಹೇಳಿದಾಗ ಅದಕ್ಕೂ ಸಂತೋಷ ಪಟ್ಟವರು ಅವರು. ಆ ಸಂದರ್ಭದಲ್ಲಿ ಅವರೇ ಹೇಳಿಕೆ ಕೊಡ್ತಾರೆ, ಬಹಳ ಪರಿಣಾಮಕಾರಿಯಾಗಿ ತನಿಖೆಗಳಾಗ್ತಾ ಇದೆ, ಈ ತನಿಖೆಯನ್ನು ಸ್ವಾಗತಿಸುತ್ತಿದ್ದೇವೆ. ಆದರೆ ಅದೆಲ್ಲವೂ ವಿಷಮವಾಗಿದೆ, ಅದು ಯಾವುದೂ ಸರಿ ಇಲ್ಲ, ತನಿಖಾ ತಂಡವೇ ಸರಿ ಇಲ್ಲ, ತನಿಖಾ ತಂಡವನ್ನೇ ಬದಲು ಮಾಡಬೇಕು, ಅದನ್ನು ಕೋರ್ಟಿನ ಸುಪರ್ದಿಯಲ್ಲಿ ತನಿಖೆ ಮಾಡಬೇಕು ಅಂತ ಹೇಳುವಂಥ ಹೊಸ ಹೊಸ ರಾಗಗಳನ್ನು ಈಗ ಹಾಕ್ತಾ ಇದ್ದಾರೆ. ಇದು ಸಾರ್ವಜನಿಕರಿಗೆ ಸಂಶಯ ಮೂಡುವಂಥ ಹಂತದಲ್ಲಿ ಇದ್ದೇವೆ. ಯಾಕೆಂತೇಳಿದರೆ ಯಾವಾಗಲೂ ಸಾರ್ವಜನಿಕರಿಗೆ ಒಂದು ನ್ಯಾಯಾಂಗದ ವ್ಯವಸ್ಥೆ ಇರ್ಬೋದು ಅಥವಾ ಕಾನೂನಿನ ವ್ಯವಸ್ಥೆಯ ಬಗ್ಗೆ ಬಹಳ ಅಪಾರವಾದಂಥ ಗೌರವವಿದೆ. ಪರಿಣಾಮಕಾರಿಯಾಗಿ ಸ್ಪಷ್ಟತೆಯಿಂದ ಈ ತನಿಖೆಗಳು ಆಗ್ತಾ ಇದ್ದಂತಹ ಹಂತದಲ್ಲಿ ಪ್ರತಿ ಸಾರ್ವಜನಿಕರಿಗೆ ಅಥವಾ ಈ ವಿಚಾರದಲ್ಲಿ ಆಸಕ್ತಿ ಇರುವವನಿಗೆ ಫಲಿತಾಂಶದ ನಿರೀಕ್ಷೆಯಲ್ಲಿ ಇರ್ತಾನೆ. ಆದರೆ ರಾಜ್ಯ ಸರ್ಕಾರ ಏನು ಮಾತಾಡುವುದಿಲ್ಲ. ಅಧಿವೇಶನದ ಸಮಯದಲ್ಲಿ ಗೃಹ ಸಚಿವರು ತನಿಖೆ ಆಗ್ತಾ ಇದೆ ಅಂತ ಹೇಳಿದ್ರು ಬಿಟ್ಟರೆ ಅದರ ಮಧ್ಯಂತರ ವರದಿಯ ಅಥವಾ ಯಾವ ಹಂತದಲ್ಲಿದೆ, ಏನು ಆಗಿದೆ ಅಂತ ಹೇಳುವಂಥದ್ದನ್ನು ಮಾತನಾಡ್ತಾ ಇಲ್ಲ. ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರುವಂಥವರೇ ಇದು ಷಡ್ಯಂತರದ ಭಾಗ ಅಂತ ಹೇಳುವಂಥ ಮಾತನ್ನು ಹೇಳಿದ ಮೇಲೆ ಇದರಲ್ಲಿ ಷಡ್ಯಂತರ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಅಂತ ಹೇಳುವಂಥದ್ದು ಸರ್ಕಾರದ ಮಟ್ಟಕ್ಕೆ ಗೊತ್ತಾಗಿದೆ. ಆದರೆ ಆ ಷಡ್ಯಂತರವನ್ನು ಪರಿಶೋಧನೆ ಮಾಡುವಂತಹ ಪ್ರಯತ್ನಗಳಲ್ಲಿ ಏನು ಮಾಡುತ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸಾರ್ವಜನಿಕರು ಕೇಳುವಂತಹ ಪರಿಸ್ಥಿತಿ ಆಗಿದೆ. ಎಲ್ಲಿಯೋ ಒಂದು ರೀತಿಯ ತನಿಖಾ ತಂಡದ ವರದಿಯನ್ನು ಅಥವಾ ಸರ್ಕಾರದ ಈ ವಿಚಾರದ ಬಗ್ಗಿನ ಆಸಕ್ತಿಯನ್ನು ಸಂಶಯ ಪಡೆಯುವಂತಹ ದಿನಗಳು ಹತ್ತಿರ ಬಂದಿದೆ. ಯಾಕಂತೇಳಿದರೆ ನಿರಂತರವಾಗಿ 12-13 ವರ್ಷಗಳಿಂದ ಈ ಒಂದು ಬೇಗೆಯಲ್ಲಿ ಬಂದಂತಹ ಗ್ರಾಮಸ್ಥರು ಅಥವಾ ಕ್ಷೇತ್ರದ ಭಕ್ತರು ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಕುತೂಹಲ ಇದೆ. ಸತ್ಯದ ಅಗ್ನಿ ಪರೀಕ್ಷೆ ಆಗ್ತದೆ, ಸತ್ಯ ಹೊರಗೆ ಬರ್ತದೆ ಅಂತ ಹೇಳುವಂಥದ್ದು. ಆದರೆ SIT ತನಿಖೆಗೆ ಬರಲಿಕ್ಕೆ ಹೇಳಿ 10-15 ದಿನಗಳಾದರೂ ಅವರು ಹಾಜರಾಗುವುದಿಲ್ಲ. ನಮ್ಮ ನಿರೀಕ್ಷೆಯಲ್ಲಿದ್ದಂಥ ಪ್ರಮುಖರ ತಂಡವಾದಂಥ SIT ಇದರ ಬಗ್ಗೆ ಏನೂ ಪ್ರತಿಕ್ರಿಯಿಸ್ತೇ ಇಲ್ಲ. ಇಲ್ಲಿ ಸಂಶಯ ಬರ್ತಾ ಇದೆ. ಪಾಪದವನಿಗೆ ಒಂದು ಕಾನೂನು, ದೊಡ್ಡವನಿಗೆ ಒಂದು ಕಾನೂನು, ಷಡ್ಯಂತರಿಗೆ ಒಂದು ಕಾನೂನು, ಪ್ರಭಾವಿಗೆ ಒಂದು ಕಾನೂನು, ಅಥವಾ ಎಡಪಂಥೀಯ ಮಾನಸಿಕತೆಯನ್ನು ಹೊಂದಿದಂತಹ ವ್ಯಕ್ತಿಗೆ ಒಂದು ಕಾನೂನು. ಎಲ್ಲಿಯೋ ಸಂಶಯದ ಸುಳಿಗಳು ಕಾಣ್ತಾ ಇದೆ. ಹಾಗಾಗಿ ಸರ್ಕಾರವನ್ನು ಈ ದಿನದಲ್ಲಿ ನಾವು ಕೇಳಲಿಕ್ಕೆ ಬಯಸ್ತಿದ್ದೇವೆ. ಯಾಕಂತ ಹೇಳಿದ್ರೆ ಆ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಂತಹ SIT ತಂಡದ ರಚನೆಯ ಬಗ್ಗೆ ಬಹಳ ಗೌರವವಿದೆ. ನಾವು ತುಂಬ ಸಂತೋಷವಾಗಿ ಸ್ವಾಗತಿಸಿದ್ದೇವೆ. ಯಾಕಂತ ಹೇಳಿದ್ರೆ ಅವರ ದಿಟ್ಟ ನಿರ್ಧಾರ, ಅದರ ಜೊತೆಗೆ ಇದೊಂದು ಕ್ಷೇತ್ರ ಮತ್ತು ಜನಗಳ ಭಾವನೆಯ ವಿಷಯವಾಗಿರುವಾಗ ಇದು ಸ್ಪಷ್ಟವಾಗಿ ಹೊರಗೆ ಬರಬೇಕು, ಪಾರದರ್ಶಕವಾಗಿ ಜನಮಾನಸಕ್ಕೆ ಸತ್ಯದ ಅರಿವಾಗಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ತಗೊಂಡಾಗ ನಾವು ಸ್ವಾಗತಿಸಿದೆವು. ಆದರೆ ಇಷ್ಟು ದಿನಗಳಾದರೂ ಯಾವುದೇ ಏನು ನಿರೀಕ್ಷೆ ಇದೆ, ಆ ನಿರೀಕ್ಷೆಗೆ ಸರಿಯಾದಂಥ ಪ್ರತಿಫಲಗಳು ಸಿಗ್ತಾ ಇಲ್ಲ. ಯಾವುದೇ ಸ್ಟೇಟ್ಮೆಂಟ್ಗಳಿಲ್ಲ. ಇಡೀ ಸರ್ಕಾರದ ಬಹಳಷ್ಟು ಪ್ರಭಾವಿಯಾದಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಇದನ್ನು ಷಡ್ಯಂತ್ರ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ ಮೇಲೆ ಷಡ್ಯಂತರದ ತನಿಖೆಗಳು, ಷಡ್ಯಂತರದ ಭಾಗವಾಗಿ ತನಿಖೆಗಳು ಆಗ್ತಾ ಇಲ್ಲ ಅಂತ ಹೇಳುವಾಗ ಎಲ್ಲಿಯೂ ಕಾಣದ ಕೈಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಕಾಣ್ತಾ ಇದೆ. ಹಾಗಾಗಿ ಸರ್ಕಾರದಲ್ಲಿ ಮತ್ತೆ ನಾವು ಮನವಿ ಮಾಡಿಕೊಳ್ತೇವೆ, ಇದರ ತನಿಖೆಯ ಭಾಗದ 3923 ಪುಟಗಳು ಏನಿದೆಯೋ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿ ಏನು ಸತ್ಯಾಸತ್ಯತೆಯನ್ನು ಆ ತನಿಖಾ ತಂಡ ಕೊಟ್ಟಿದ ಅದನ್ನು ಸಾರ್ವಜನಿಕ ವಲಯಕ್ಕೆ ಮತ್ತು ಏನು ಷಡ್ಯಂತ್ರವನ್ನು ಮಾಡಿದಾರೋ ಅವರಿಗೆ ಸರಿಯಾದ ತಕ್ಕ ಶಿಕ್ಷೆ, ಕಾನೂನಿನ ಶಿಕ್ಷೆ ಆಗುವಂತಹ ದಿನಗಳನ್ನು ನಿರೀಕ್ಷೆ ಇದೆ. ಯಾಕಂತೇಳಿದರೆ ಈ ಎಲ್ಲ ಪ್ರಕರಣಗಳನ್ನು ಹಣಿಯುವಾಗ ಏನು ವಿಲನ್ ಅಂತ ಮಾಡಲಿಕ್ಕೆ ಹೋದ್ರ ಆ ಸಂದರ್ಭದಲ್ಲಿ ಏನಾದರೂ ಕ್ಷೇತ್ರವ ಅಥವಾ ವ್ಯಕ್ತಿಯೋ ತನಿಖೆ ಆ ವಿಷಯದಲ್ಲಿ ಏನಾದರೂ ಸಿಕ್ಕಿದ್ರೆ ಇವತ್ತು
ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಜೃಂಭಿಸುವಂಥ ಕಾರ್ಯಗಳು ಮಾಡ್ತಾ ಇದ್ರು. ಆದರೆ ಅದು ಯಾವುದೂ ಆಗಲಿಲ್ಲ ಅಂತ ಹೇಳುವಾಗ ತಾವುಗಳು ಸ್ಪಷ್ಟ, ನಮ್ಮ ನಾಲೆಜೇ ಸರಿ, ತನಿಖಾ ತಂಡ ಸರಿ ಇಲ್ಲ ಅಂತ ಹೇಳುವಂಥ ಈ ಸಣ್ಣ 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 ಆರೋಪಗಳನ್ನು ಹೇಳುವ ಮೂಲಕ ತಮ್ಮ ಕಾಲಿಗೆ ಸುತ್ತುವಂತಹ ಬಳ್ಳಿಯನ್ನು ತಪ್ಪಿಸಿಕೊಳ್ಳುವಂಥ ಆ ಹಂತದಲ್ಲಿದ್ದಾರೆ. ಹಾಗಾಗಿ ಇದರ ತನಿಖೆಗಳು ಬಹಳ ಸ್ಪಷ್ಟವಾಗಿ ಆಗಬೇಕು. ಇದರ ವರದಿಯನ್ನು ತಕ್ಷಣವಾಗಿ ಕೊಡಬೇಕು ಅಂತ ಹೇಳುವಂಥದ್ದು ಸರ್ಕಾರದಲ್ಲಿ ನಾವು ಕ್ಷೇತ್ರದ ವತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇವೆ. ಲಿಟ್ಮಸ್ ಪರೀಕ್ಷೆಯಾಗಿ ಗೊತ್ತಾಗಿದೆ ಯಾರು ಸಂಚುಕೋರರು. ಇದರಲ್ಲಿ ಏನು ಹುದುಗಿದ ಸತ್ಯ ಅಲ್ಲ, ಬಹಿರಂಗವಾದ ಸತ್ಯ ಆಗಿದೆ. ಇದರ ಹಿಂದೆ ಯಾರಿದ್ರು, ಮಾಸ್ಟರ್ ಪ್ಲಾನ್ ಯಾರು, ಕತೆ ಓಡಿಸಿದವರು ಯಾರು, ಆ ಬುರುಡೆಯನ್ನು ತಂದವರು ಯಾರು, ಬುರುಡೆಯನ್ನು ಕೊಟ್ಟವರು ಯಾರು, ಬುರುಡೆಯಿಂದ ಸುತ್ತುವರಿದಂಥದ್ದು ಏನು ಅಂತ ಹೇಳುವಂಥದ್ದು, ಮತ್ತು ಇದನ್ನು ವಿಜೃಂಭಣೆ ಮಾಡಿದಂತಹ ಬೇರೆ ಬೇರೆ ಸಾಮಾಜಿಕ ಜಾಲತಾಣದ ಏನೋ ಇದ್ದಾರೆ, ಎಲ್ಲವೂ ಗೊತ್ತಾಗಿದೆ. ಹಾಗಾಗಿ ಈ ಷಡ್ಯಂತ್ರದ ಭಾಗವಾಗಿರುವಂತಹ ಆ ವ್ಯಕ್ತಿಗಳನ್ನು ಕೂಡ ತನಿಖೆಯನ್ನು ಮಾಡಬೇಕು. ಇದರಲ್ಲಿ ಯಾವುದೇ ಪ್ರಭಾವಕ್ಕೆ ಸರ್ಕಾರ ಅಥವಾ ನ್ಯಾಯಾಂಗ ವ್ಯವಸ್ಥೆ ಭಾಗಿಯಾಗಬಾರ್ದು ಅಥವಾ ಒಳಪಡಬಾರ್ದು. ಪಾರದರ್ಶಕವಾದಂಥ ತನಿಖೆಯಾಗಿ ತಕ್ಕ ಶಾಸ್ತಿಯನ್ನು ಕೊಡಬೇಕು ಅಂತ ಹೇಳುವಂಥದ್ದು. ಮತ್ತು ಈ ವಿಷಯದಲ್ಲಿ SIT ಕೂಡ ಮೌನವಾಗಿದೆ ಅಂತ ಹೇಳಿದರೆ ಅದು ಕೂಡ ನಮಗೆ ಸಂಶಯ ಬರ್ತಾ ಇದೆ. ಯಾಕಂದರೆ SIT ಬಗ್ಗೆ ಗೌರವವನ್ನು ಮತ್ತು ನಂಬಿಕೆಯನ್ನು ಇಟ್ಟುಕೊಂಡಂಥ ಜನಸಾಮಾನ್ಯರು ನಾವು. ಹಾಗಾಗಿ SITಯ ತನಿಖಾ ತಂಡದಲ್ಲಿಯೂ ಕೂಡ ಇದರ ಬಗ್ಗೆ ಆದಷ್ಟು ಬೇಗ ಪರಿಣಾಮಕಾರಿಯಾದಂಥ ಇನ್ನಷ್ಟು ತನಿಖೆಯ ಅಗೆತಗಳು ಆಗಬೇಕು, ಸತ್ಯದ ಅನಾವರಣಗಳು ಆಗಬೇಕು ಅಂತ ಹೇಳುವಂಥ ನಿರೀಕ್ಷೆಯಲ್ಲಿದ್ದೇವೆ. ಹಾಗಾಗಿ ಇದು ನಮಗೆ ಬರ್ತಾ ಇರುವಂತಹ ಸಂಶಯ ಅಲ್ಲ, ಇಡೀ ಜನಮಾನಸಕ್ಕೆ ಬರ್ತಾ ಇದೆ. ಯಾಕೆ ಇದು ಅಲ್ಲಿಯೇ ನಿಂತಿದೆ? ಏನೂ ವರದಿಗಳಿಲ್ಲ, ಏನೂ ಫಲಿತಾಂಶಗಳಿಲ್ಲ, ಅಥವಾ ಷಡ್ಯಂತ್ರ ರೂಪಿಸಿದವರಿಗೆ ಏನೂ ಶಿಕ್ಷೆಗಳಿಲ್ಲ, ಅಥವಾ ನ್ಯಾಯಾಂಗದ ವ್ಯವಸ್ಥೆಗಳು ಕೂಡ ಪೂರಕವಾಗಿ ಇಲ್ಲ ಅಂತ ಹೇಳುವಂಥ ಸಂದೇಹಗಳು ಬರ್ತಾ ಇದೆ. ಹಾಗಾಗಿ ಈ ಸಂದೇಹವನ್ನು ಕ್ಲಿಯರ್ ಮಾಡಲಿಕ್ಕೆ, ಸ್ಪಷ್ಟತೆ ಪಡಿಸಲಿಕ್ಕೆ ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ತನಿಖಾ ಸಂಸ್ಥೆಗಳು ಮತ್ತು ಪೊಲೀಸ್ ಇಲಾಖೆ ಆದಷ್ಟು ಕ್ಷಿಪ್ರವಾಗಿ ಇದರ ಕಾರ್ಯೋನ್ಮುಖರಾಗಬೇಕು ಅಂತ ಹೇಳುವಂಥ ವಿನಂತಿಯನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ಮಾಡ್ತಾ ಇದ್ದೇವೆ. ತನಿಖೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಹಾಗಾದ್ರೆ ಯಾಕೆ ತನಿಖೆಗೆ ಬರಲಿಕ್ಕೆ ಹೇಳಿದ್ರೆ ಹೆದರ್ತಾ ಇದ್ದಾರೆ? ಮಾನಸಿಕ ಕಿರುಕುಳ ಅಂತ ಹೇಳುವಂಥ ಕಾರಣವನ್ನು ಇಟ್ಕೊಂಡು ಯಾಕೆ ತನಿಖೆಗೆ ಹಿಂದೆ ಜರಿತಾ ಇದ್ದಾರೆ? ಅಲ್ಲಿ ಸಂಶಯದ ಬೀಜವು ಹುಟ್ಟುತ್ತಾ ಇದೆ. ಒಬ್ಬ ಪಾರದರ್ಶಕವಾದಂಥ, ಒಬ್ಬ ಸ್ಪಷ್ಟವಾದಂತಹ ನಿರ್ದೋಷಿ ವ್ಯಕ್ತಿಗೆ ಹೆದರಿಕೆ ಇರಬಾರ್ದು. ಅವನು ತನಿಖೆಗೆ ಯಾವಾಗ ಕರೆದ್ರೂ ಕೂಡ ಹೋಗಬೇಕಾದದ್ದು. ಹಾಗೆ ತನಿಖೆಗೆ ಹೋಗ್ತಾ ಇಲ್ಲ ಅಂತ ಹೇಳಿದರೆ ಯಾಕೆ ಅಂತ ಹೇಳುವಂಥ ಪ್ರಶ್ನೆ ಇದು ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ. ಆ ಸಂಶಯವು ಸ್ಪಷ್ಟವಾಗಬೇಕು. ಸರ್ಕಾರ ಇದರ ಬಗ್ಗೆ ಮಧ್ಯಂತರ ವರದಿಯನ್ನಾದರೂ ಕೊಡಬೇಕು, ಏನಾಗಿದೆ, ಯಾವ ಹಂತದಲ್ಲಿದೆ ಅಂತ ಹೇಳುವಂಥದ್ದು. ಅಂದರೆ ವರದಿಯನ್ನು ಬಹಿರಂಗಪಡಿಸಬಾರ್ದು ಅಂತ SIT ಅವರೇ ಕೇಳ್ಕೊಳ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ. ಈಗ ಹಾಗಿರುವಾಗ ನೀವು ಅದನ್ನು ಬಹಿರಂಗಪಡಿಸಬೇಕು ಅಂದರೆ ಏನೋ ಕಾರಣ ಇರ್ಬೋದಲ್ಲ ಅವ್ರಿಗೆ ಹಾಗೆ ಕೇಳಬೇಕಾದ್ರೆ? ಕಾರಣಗಳಿರ್ಬೋದು, ಆದರೆ ಸಾರ್ವಜನಿಕ ಭಾವನೆಗಳಿಗೆ ಘಾಸಿಯಾದದ್ದನ್ನು ಸ್ಪಷ್ಟಪಡಿಸಬೇಕು, ಅದನ್ನು ಸರಿ ಮಾಡಬೇಕು ಅಂತ ಹೇಳಿದರೆ ಸರ್ಕಾರವೂ ಕೂಡ ಅದರ ಕರ್ತವ್ಯವನ್ನು ತೆಗೆದುಕೊಳ್ಬೇಕು. ಸರ್ಕಾರವೂ ಕೂಡ ಇದನ್ನು ಗಂಭೀರವಾಗಿ ಚರ್ಚೆ ಮಾಡಬೇಕು. SITಯ ತನಿಖಾ ವರದಿಯನ್ನು ಕೊಡಿ ಅಂತ ನಾವು ಕೇಳಲಿಲ್ಲ. ಅವರುಗಳು ಕೇಳಿದರೆ ಹಾಗಾದರೆ ಅವರಿಗೆ ಇದರಲ್ಲಿ ಸಂಶಯ ಇದೆಯಾ, ಅಥವಾ ಬೇರೆ ಬೇರೆ ಇನ್ನೂ ಷಡ್ಯಂತ್ರವನ್ನು ಹೂಡಲಿಕ್ಕೆ ಏನಾದರೂ ಹೊಸ ಜಾಲವನ್ನು, ಹೊಸ ನಾಟಕವನ್ನು ಏನಾದರೂ ತಯಾರು ಮಾಡಲಿಕ್ಕೆ ಪ್ರಯತ್ನಿಸ್ತಿದ್ದಾರಾ ಅಂತ ಹೇಳುವಂಥದ್ದು ಕೂಡ ನನಗೆ ಸಂದೇಹ ಬರ್ತದೆ. ನಮ್ಮ ನಿರೀಕ್ಷೆ ಇರುವಂಥದ್ದು ಸತ್ಯಾಸತ್ಯತೆಯ ಅನಾವರಣ ಆಗಬೇಕು. ಸಾರ್ವಜನಿಕ ವಲಯದಲ್ಲಿ ಏನು 12 ವರ್ಷಗಳಿಂದ ಮತ್ತು ಈ ಬುರುಡೆ ಪ್ರಕರಣಗಳು ಪ್ರಾರಂಭ ಆದಲ್ಲಿನಿಂದ ಏನು ಊಹಾಪೋಹಗಳು ಅಥವಾ ಕಪೋಲಕಲ್ಪಿತವಾದಂಥ ವಿಚಾರಗಳು ನಡೀತಾ ಇದೆಯೋ ಅದಕ್ಕೆ ಒಂದು ಪೂರ್ಣ ಬಿಂದು ಇಡುವಂಥ ಕಾರ್ಯ ಸರ್ಕಾರದಿಂದ ಅಥವಾ ತನಿಖಾ ತಂಡದ ವರದಿಯಿಂದ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಆಶಯ. ನಾವು ಅರ್ಜೆಂಟ್ ಮಾಡ್ತಾ ಇಲ್ಲ, ಆದ್ರೆ ನಮಗೆ ಸಂದೇಹಗಳು ಪ್ರಾರಂಭ ಆಗಿದೆ. ನಾವು ಅರ್ಜೆಂಟ್ ಮಾಡ್ತಾ ಇಲ್ಲ, ಅದೇ ಸಂಶಯಗಳಿಗೆ ನಮಗೆ ಮೂಡ್ತಾ ಇದೆ. ತನಿಖಾ ತಂಡ ಅವರು ಬರದಿದ್ರು ಸುಮ್ಮನೆ ಇರ್ತಾರೆ ಅಥವಾ ಏನೇ ಆಕ್ಷನ್ಗಳಿಲ್ಲ. ಈಗ ನಿಮ್ಮ ಪ್ರಕಾರ ತನಿಖೆಗೆ ಅವರು ಬರದಿರುವುದು ಮಾತ್ರ ತನಿಖೆಯ ಒಂದು ಹಿನ್ನಡೆ ಅಂತ ಹೇಳ್ತೀನಿ. ಒಂದು ಭಾಗ ಅದು, ಇನ್ನೊಂದು ಅವರ ಬೇರೆ ಬೇರೆ ಹೇಳಿಕೆಗಳು ಕೂಡ ಇದಕ್ಕೆ ಸಂಶಯಕ್ಕೆ ಕಾರಣ ಆಗ್ತದೆ. ಅವರ ದಿನಕ್ಕೊಂದು ಹೇಳಿಕೆ ಅಥವಾ ದಿನಕ್ಕೆ ಒಂದು ಹೇಳಿಕೆಯನ್ನು ಬೇರೆ ಬೇರೆ ರೂಪದಲ್ಲಿ ಮಾಡುವಂಥದ್ದು ಮತ್ತು
ತನ್ನನ್ನು ಸುತ್ತುಕೊಳ್ತದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಅದನ್ನು ಬಿಡಿಸುವಂತ ಜಾಣ್ಮೆಯ ಹೇಳಿಕೆಗಳನ್ನು ಕೊಡುವಾಗ ಎಲ್ಲಿಯೋ ಸಂಶಯಕ್ಕೆ ಎಡೆ ಮಾಡ್ತಾ ಇದೆ. ಈಗ ಅವರು ತನಿಖೆಗೆ ಹಾಜರಾಗಲಿಕ್ಕೆ, ವಿಚಾರಣೆಗೆ ಹಾಜರಾಗಲಿಕ್ಕೆ ಹಿಂದೆ ಇದ್ರೂ ಕೂಡ SITಗೆ ಅಧಿಕಾರ ಇದೆ. ಯಾವ ಕ್ಷಣದಲ್ಲೂ ಯಾವ ರೀತಿಯಲ್ಲೂ ಅವರನ್ನು ಮಾತ್ರ ಅಲ್ಲ, ಯಾರನ್ನು ಕೂಡ ತನಿಖೆಗೆ ಒಳಪಡಿಸುವ ಅಧಿಕಾರ ಅವರಿಗಿದೆ. ಈಗ ಅವರು ಹೇಳಿದ್ದನ್ನು SIT ಕೇಳ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಅವರು ಹೇಳಿರ್ಬೋದು, ಹೇಳಿಕೆ ಮಾಧ್ಯಮದಲ್ಲಿ ಹೇಳಿರ್ಬೋದು, ಆದರೆ ಅದನ್ನು ತೀರ್ಮಾನವನ್ನು SITಯ ತಂಡ ಮಾಡ್ತಾ ಇರುವಂತದ್ದು. SITಯ ತಂಡ ಅವರು ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು ಅಥವಾ ಏನೆಲ್ಲ ಆರೋಪಿಗಳನ್ನು ಹೇಳುವಂತದ್ದು ಮಾಡಿದಾರೋ ಅವರೆಲ್ಲರ ತನಿಖೆಗಳು ಆಗಿದೆ. ಅದಕ್ಕೆ ಪರಿಣಾಮಕಾರಿಯಾಗಿ SIT ತಂಡ ಯಾವ ಹೊತ್ತಿನಲ್ಲಿ ಹೇಳಿದರೆ ಆ ಹೊತ್ತಿಗಿಂತ ಅರ್ಧ ಗಂಟೆ ಮುಂಚೆ ಹೋಗಿ ತನಿಖೆಗೆ ಭಾಗವಹಿಸಿದ್ದಾರೆ, ತನಿಖೆಯಲ್ಲಿ ಪಾಲ್ಗೊಂಡಿದ್ದಾರೆ, ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದು ಭಾಗದ ತಂಡ ತನಿಖೆಗೆ ಪೂರಕವಾಗಿದೆ, ಇನ್ನೊಂದು ಭಾಗದ ತಂಡ ಇಲ್ಲ ಅಂತ ಹೇಳುವಾಗ ಇಲ್ಲಿ ಸಂಶಯ ಹುಟ್ಟುತ್ತಾ ಇರುವಂತದ್ದು. ಸರ್, ಈಗ ಬೇಸಿಕಲಿ SIT ತನಿಖೆ ಸರಿಯಾಗಿ ನಡೆಯುತ್ತಿದೆಯಾ? SIT ಮೇಲೆ ನಿಮಗೆ ನಂಬಿಕೆ ಇದೆಯಾ? ಅದು ಮುಂದುವರಿಬೇಕು ಅಂತ ಎಲ್ಲ ಸಂಪೂರ್ಣವಾದ ತನಿಖೆ ನಡೆಸಬೇಕು ಅಂತ ಹೇಳ್ತೀರಾ? ಏನು ಅದ್ರ ಬಗ್ಗೆ? ನಮಗೆ SITಯನ್ನು ರಚನೆಯಾದಂಥ ಪ್ರಾರಂಭದ ದಿನದಲ್ಲಿ ಅದನ್ನು ಸ್ವಾಗತಿಸಿದ್ದೇವೆ, ಇವತ್ತು ಕೂಡ ಸ್ವಾಗತಿಸುತ್ತಿದ್ದೇವೆ. ಅದರ ಬಗ್ಗೆ ತುಂಬ 200% ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇವೆ. ಆದರೆ ಹಂತಗಳಲ್ಲಿ ತನಿಖೆಗಳ ಇದರಲ್ಲಿ ಸ್ವಲ್ಪ ಡಿಲೇ ಆಗುವಾಗ ಸಂಶಯಗಳು ಸಾರ್ವಜನಿಕರು ಮಾತನಾಡ್ತಿದ್ದಾರೆ. ಅದಕ್ಕೆ ಆಸ್ಪದ ಕೊಡಬಾರ್ದು, SIT ಇನ್ನಷ್ಟು ಕ್ರಿಯಾಶೀಲವಾಗಿ ತನಿಖೆ ಮಾಡಬೇಕು ಅಂತ ಹೇಳುವಂಥ ಆಶಯ ನಮ್ಮದು.